ನಾನಿವತ್ತು ಬ್ರೆಡ್ ದೋಸೆದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ನಾವು ಯಾವ ಥರ ಮಾಡ್ತಿದ್ದೀವಿ ಅಂತ. ಸೊ ಲಾಸ್ಟ್ ಒಂದು ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೇಕ್ ವಿಡಿಯೋಗೆ ನಾನು ಯಾವ ಥರ ಮಾಡಿದ್ದೀನಿ ಅಂತೇಳಿ ನಾನು ಪ್ರೊಸೆಸ್ ಹಾಕ್ತೀನಿ. ಬಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಓಕೆ, ಪರವಾಗಿಲ್ಲ, ಮೇ ಬಿ ಅವ್ರಿಗೆ ಮಾಡೋಕ್ಕೆ ಬಂದಿಲ್ಲದೆ ಇರ್ಬೋದು. ಬಟ್ ಚೆನ್ನಾಗಿಲ್ಲ ಅಂಥೇಳಿ ಹಾಕಿದರು. ಅನ್ನೋದು ಯಾಕೆ, ತಿನ್ನೋ ಆಹಾರ ಅದು, ಅದ್ರ ಮೇಲೆ ರೆಸ್ಪೆಕ್ಟ್ ಇರಬೇಕು ಅಂತ ನನ್ನ ಒಪಿನಿಯನು. ಇರಲಿ, ಆ್ಯಕ್ಚುಲಿ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಬರಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂಥರ ಥಿಂಕ್ ಮಾಡ್ತಾ ಇರ್ತಾರೆ. ಒಳ್ಳೆಯದಾಗಲಿ ಅಷ್ಟೇ ನಾನು ಹೇಳೋದು. ರೆಸಿಪಿ ವಿಷಯಕ್ಕೆ ಬಂದರೆ 1 ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡ್ರೆ, ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಮೆಂತ್ಯ, ಇದನ್ನು ನೀಟಾಗಿ ವಾಶ್ ಮಾಡಿ ನೆನೆ ಇಟ್ಕೋಬೇಕಾಗುತ್ತೆ. ಆಮೇಲೆ 2 ಕಪ್ಪಷ್ಟು ಮಂಡಕ್ಕಿನ ಮಜ್ಜಿಗೆಯಲ್ಲಿ ನೆನೆ ಇಟ್ಕೊತಾ ಇದ್ದೀವಿ. ಒಂದು 4-5 ಅವರ್ಸ್ ಆದಮೇಲೆ ಇದನ್ನು ರುಬ್ಕೊಂಡ್ಬಿಡ್ಬೇಕು. ರುಬ್ಬಿದ ಆದ ನಂತರ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಓವರ್ ನೈಟು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ನಾವು ಈವ್ನಿಂಗ್ ಟೈಮ್ ರುಬ್ಕೊಂಡಿದ್ದು ನೋಡಿ. ನಮ್ಮ HSTಯಲ್ಲಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾಯಿದೆ. ನನಗಂತೂ ನಮ್ಮ HST ಅಂದರೆ ತುಂಬಾ ಇಷ್ಟ. ಮಾರ್ನಿಂಗು ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು. ಇದಕ್ಕೆ ಉಪ್ಪು, ಸಕ್ಕರೆ, ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ತವದ ಮೇಲೆ ಸ್ವಲ್ಪ ದಪ್ಪವಾಗಿ ದೋಸೆ ಹಾಕ್ಕೊಂಡ್ಬಿಟ್ರೆ ಬ್ರೆಡ್ ದೋಸೆ ರೆಡಿಯಾಗಿರುತ್ತೆ. ನಮ್ಮ ಅತ್ತೆ ಇದಕ್ಕೆ ಸಾಂಬಾರು, ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲ ಸೂಪರಾಗಿ ಕಾಂಬಿನೇಷನ್ ಮಾಡಿದರು. ಒಟ್ಟಿನಲ್ಲಿ ನಮ್ಮ ಸಂಡೇ ಬ್ರೇಕ್ಫಾಸ್ಟ್ ಅಂತೂ ಸೂಪರಾಗಿತ್ತು. ಆರಾಮ್ಸೆ ಎಂಜಾಯ್ ಮಾಡಿಕೊಂಡು ತಿಂದಿದ್ದಾಯಿತು. ನಿಮ್ಗೇನಾದರೂ ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ಶೇರ್ ಮಾಡ್ತೀನಿ ಅಷ್ಟೇ. ಓಕೆ, ಫಾಲೋ ಮಾಡೋದು ಮರಿಬೇಡಿ. ಬಾಯ್.